ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಿಮ್ಮ ಮನೆಯಲ್ಲಿರುವಂತ ಎಲ್ಲ ಸದಸ್ಯರ ಒಂದು ವೋಟರ್ ಕಾರ್ಡ್ ಅಂದ್ರೆ 2002ರ ಒಂದು ಮತದಾರ ಒಂದು ಪಟ್ಟಿಯನ್ನ ಡೌನ್ಲೋಡ್ ಮಾಡಬೇಕಾಗಿದೆ. ನಮ್ಮ ಊರಿನ ಅಥವಾ ನಿಮ್ಮ ಒಂದು ವಾರ್ಡಿನ ಮತದಾರ ಪಟ್ಟಿಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಅಂದ್ರೆ ಯಾವ ರೀತಿಯಾಗಿ ನಾವು ಇವತ್ತು ಹಳೆಯದಾಗಿರುವಂತ 2002ರ ಮತದಾರ ಪಟ್ಟಿ PDF ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೀನಿ. ಜೊತೆಗೆ ಇವತ್ತೇ ನೀವು ಫಸ್ಟ್ ಟೈಮ್ ಯೂಟ್ಯೂಬ್ ಅಲ್ಲಿ ನಾನು ಮಾಡುವಂತ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಾ ಇದೆ ಕೆಂಪು ಅಕ್ಷರಲೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬಾಜುನ್ ಬೆಲ್ ಐಕಾನ್ ಗಂಟಿ ಬರ್ತದೆ, ಮೇಲಿನ ಗಂಟಿ ಬಾರಿಸ್ಬಿಟ್ರೆ ಸಾಕು. ನಾನ್ ಮಾಡೋತಾ ಈ ತರ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರತ್ತೆ. ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ಅನ್ನ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಬಹುದು ಸ್ನೇಹಿತರೆ. ಓಕೆ, ಹಾಗಾದ್ರೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಜಸ್ಟ್ ಫಾರ್ ದ SIR ಆನ್ಲೈನ್ ಅಂತಾನು ಕೂಡ ನೀವು ಟೈಪ್ ಮಾಡ್ಕೋಬಹುದು ಅಥವಾ voter.in ಅಂತಾನು ಕೂಡ ಟೈಪ್ ಮಾಡ್ಕೋಬಹುದು. ಬಟ್ ಸಿಟಿಸನ್ ಪೋರ್ಟಲ್ ಅಥವಾ ECI ಅಂತಾನು ಕೂಡ ನೀವು ಡೈರೆಕ್ಟ್ ಆಗಿ ನೀವು ಆನ್ಲೈನ್ ಒಳಗೆ ಏನ್ ಮಾಡಬಹುದು, ಒಂದು ಹೊಸ ಟ್ಯಾಬ್ ಅನ್ನ ತಗೊಂಡು ECI ಅಂತ ಟೈಪ್ ಮಾಡಿದ್ರೆ ಸಾಕು, ಸಂಪೂರ್ಣವಾಗಿ ಮತದಾರರ ಒಂದು ಪೋರ್ಟಲ್ಗೆ ನಾವು ನೇರವಾಗಿ ಹೋಗ್ಬಿಡ್ತೀವಿ. ಓಕೆನಾ, ಡೈರೆಕ್ಟ್ ಆಗಿ ಹೋದಾಗ ECI ಅಂತ ಬಂದಿರತ್ತೆ. ಇದನ್ನ ನಾವು ECI ಇನ್ನೊಂದು ಕೆಳಗಡೆ ಬರ್ಬೋದು, ECI ಅಂತ ಬಂದಿರತ್ತೆ. ಓಕೆ, ಸಿಟಿಸನ್ ಒಂದು ಸರ್ವಿಸ್ ಪೋರ್ಟಲ್ಗೆ ನಾವು ಬಂದಿರ್ತೀವಿ. ಇದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಳಿ. ಮಾಡಿದ ನಂತರ ಸಂಪೂರ್ಣವಾಗಿ ನಮ್ಗೆ ಏನಾಗತ್ತಪ್ಪ ಅಂದ್ರೆ ಇವತ್ತು ವೋಟರ್ ಕಾರ್ಡಿನ ಒಂದು ಏನ ವೆಬ್ಸೈಟ್ ಇರ್ತೈತಿ, ಆ ಒಂದು ವೆಬ್ಸೈಟ್ ಸಂಪೂರ್ಣವಾಗಿ ಓಪನ್ ಆಗ್ಬಿಡತ್ತೆ. ಓಪನ್ ಆದ ನಂತರ ಈ ಒಂದು ಪೇಜ್ ನನಗೆ ಕನ್ನಡದೊಳಗೆ ಬೇಕಾಗಿದೆ ಸರ್, ಇಂಗ್ಲಿಷ್ ಒಳಗೆ ಗೊತ್ತಾಗೋದಿಲ್ಲ ಅಂದ್ರೆ ಏನ್ ಮಾಡ್ಕೋಬೇಕು, ಇಲ್ಲಿ ಭಾಷೆನ ಆಯ್ಕೆ ಮಾಡ್ಕೊಳ್ಳಿ. ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇದೆ. ಸಪೋಸ್ ಆ ಒಂದು ಪೇಜ್ ಅನ್ನ ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಒಂದು ಟ್ರಾನ್ಸ್ಲೇಟ್ ಕೂಡ ಸಂಪೂರ್ಣವಾಗಿ ಮಾಡ್ಕೋಬಹುದು. ಅವಾಗ ಈ ಒಂದು ಪೇಜ್ ಏನಾಗಿರತ್ತೆ ಕನ್ನಡದಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಯಾವುದೇ ಪೇಜ್ ಅನ್ನು ಕೂಡ ನೀವು ಅತ್ಯಂತ ಸರಳವಾಗಿ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೋಬಹುದು. ಈ ರೀತಿಯಾಗಿ ಬಂದಾಗ ನಾವು ಏನ್ ಮಾಡ್ಬೇಕಾಗಿದೆ, ಇವತ್ತು ಏನ್ ಹುಡುಕ್ಬೇಕಾಗಿದೆ, 2002ರ ಒಂದು ಮತದಾರ ಒಂದು ಪಟ್ಟಿಯನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ ಸರ್. ಅಂದ್ರೆ ಮತದಾರ ಪಟ್ಟಿ ಡೌನ್ಲೋಡ್ ಮಾಡಿ ಅಂತೇಳಿ ಒಂದು ಆಪ್ಷನ್ಸ್ ಬಂದಿರುತ್ತೆ, ಮೇಲ್ಗಡೆ ನೋಡಬಹುದು. ಮತ್ತೆ ಇದಕ್ಕೆ ಸಂಬಂಧಿಸಿರುವಂತ ಯಾವುದಕ್ಕೆ ಇವತ್ತು SIR ಫಾರ್ಮ್ ಭರ್ತಿ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಅರ್ಜಿ ನಮೂನೆ ಅಂತ ಬರುತ್ತೆ, ಗಣತಿ ನಮೂನೆ ಭರ್ತಿ ಮಾಡಿ ಅಂತ ಬಂದಿರತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು. ಸಪೋಸ್ ನಿಮ್ಮ ಹೆಸರು SIR ಅಲ್ಲಿ ಇದೆಯಾ ಅಥವಾ ಇಲ್ಲ ಅನ್ನೋದನ್ನ ಚೆಕ್ ಮಾಡಬೇಕಾಗಿತ್ತು ಅಂದ್ರೆ SIR ಇಂದ ನಿಮ್ಮ ಹೆಸರನ್ನ ಕೈ ಬಿಡಲಾಗಿದೆ ಅಥವಾ ಡಿಲೀಟ್ ಆಗಿದೆ ಅಂತ ಚೆಕ್ ಮಾಡ್ಕೋಬಹುದು ಇಲ್ಲಿಂದ. ಸಪೋಸ್ ಹೊಸ ಮತದಾರ ಪಟ್ಟಿಗೆ ಹೆಸರನ್ನ ನೋಂದಾಯಿಸಬೇಕು ಅಂದ್ರೆ ನೀವು ಫಾರ್ಮ್ ನಂಬರ್ 6 ಅನ್ನ ನೀವೇನ್ ಮಾಡ್ಬೇಕಾಗತ್ತೆ, ಭರ್ತಿಯನ್ನ ಮಾಡ್ಬೇಕಾಗತ್ತೆ. ಅಂದ್ರೆ 18 ವರ್ಷ ತುಂಬಿದ ನಂತರ ಈ ಒಂದು ಮತದಾರ ಪಟ್ಟಿಯಲ್ಲಿ ನೀವು ಹೆಸರನ್ನ ಸೇರ್ಪಡೆ ಮಾಡ್ಕೋಬಹುದು. ಹೊಸ ಮತದಾರ ನೋಂದಣಿ ಅಂತ ಇದ್ದಿರತ್ತೆ, ಅದನ್ನ ಬೇಡ. ಓಕೆ, ಅದಾದ ನಂತರ ಸಪೋಸ್ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕಾಗಿತ್ತು ಅಂದ್ರೆ ಫಾರ್ಮ್ ನಂಬರ್ 8 ಅನ್ನ ಭರ್ತಿ ಮಾಡಬೇಕಾಗತ್ತೆ. ಓಕೆ, ಸಪೋಸ್ ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಫಾರ್ಮ್ ನಂಬರ್ 7 ಅನ್ನ ನೀವು ಅದರ ಮೇಲೆ ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಓಕೆ, ಇದರಲ್ಲಿ ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ನಾವು ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅಂತೇಳಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಿತ್ತು ಅಂದ್ರೆ ನೀವು ತಲೆ ಕೆಡಿಸ್ಕೋಬೇಡಿ. ಯಾಕಂದ್ರೆ ಬಹಳಷ್ಟು ಆಪ್ಷನ್ಸ್ ಗಳು ಮೊಬೈಲ್ ಅಲ್ಲಿ ಕೂಡ ಬಹಳಷ್ಟು ಪೇಜ್ ಗಳನ್ನ ತೋರಿಸಲಿಕ್ಕೆ ಶುರು ಮಾಡುತ್ತೆ. ಸಪೋಸ್ ನೀವು ಮೊಬೈಲ್ ಅಲ್ಲಿ ನೋಡ್ತಾ ಇದ್ರೆ, ಕಂಪ್ಯೂಟರ್ ಒಳಗೆ ನೋಡ್ತಾ ಇದ್ರೆ ಬಹಳ ಈಸಿ ಆಗ್ಬಿಡುತ್ತೆ. ಓಕೆನಾ, ಇಲ್ಲ ಸರ್ ಸಪೋಸ್ ನಾವು ಡೈರೆಕ್ಟ್ ಆಗಿ ಅದೇ ಒಂದು ಪೇಜ್ಗೆ ಹೋಗ್ಬೇಕಾಗಿತ್ತು ಅಂದ್ರೆ ಒಂದು ಟ್ಯಾಬ್ ಅನ್ನು ಓಪನ್ ಮಾಡ್ಕೊಳ್ಳಿ. ಆ ಒಂದು ವೆಬ್ಸೈಟ್ ನ ಲಿಂಕ್ ಕೂಡ ನಾನು ಏನಿಲ್ಲ ಚೀಫ್ ಎಲೆಕ್ಟ್ರಾನಿಕ್ ಆಫೀಸರ್ ಕರ್ನಾಟಕ ಅಂತ ಅಷ್ಟೇ ನೀವು ಟೈಪ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಕರ್ನಾಟಕದ ಒಂದು ವೆಬ್ಸೈಟ್ ಗೆ ನಾವು ಸಂಪೂರ್ಣವಾಗಿ ಓಪನ್ ಮಾಡ್ಕೊಂಡು ನೋಡ್ತೀವಿ. ಈ ರೀತಿಯಾಗಿ ಒಂದು ಪೇಜ್ ಬಂದಾಗ ಇದನ್ನ ನಾವು ಕನ್ನಡದ ಒಳಗೂ ಕೂಡ ಸಂಪೂರ್ಣವಾಗಿ ನೀವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಓಕೆ, ಈ ಒಂದು ಪೇಜ್ ಕನ್ನಡದಲ್ಲಿ ಕೂಡ ಬಂದ್ಬಿಡುತ್ತೆ. ಮಾಡ್ತಿದ್ದಾರೆ ಬಹಳಷ್ಟು ಮಂದಿ ಕೇಳ್ತಾ ಇದ್ರು 2002ರ ಒಂದು ಪಟ್ಟಿಯನ್ನ ಡೌನ್ಲೋಡ್ ಮಾಡಬೇಕಾಗಿತ್ತು ಅಂದ್ರೆ ಆಲ್ರೆಡಿ ಅವ್ರು ಏನ್ ಮಾಡ್ಯಾರಪ್ಪ ಅಂದ್ರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಡೈರೆಕ್ಟ್ ಆಗಿ ನಿಮ್ಮ ಮನೆಯಲ್ಲಿರುವಂತಹ ಸದಸ್ಯರ ಒಂದು ಪಟ್ಟಿಯಲ್ಲಿ ಆ ಒಂದು ಹೆಸರು ಇದೆಯಾ ಇಲ್ಲ ಅನ್ನೋದನ್ನ ನೀವು ಸಂಪೂರ್ಣವಾಗಿ 2002ರ ಒಂದು ಮತದಾರ ಪಟ್ಟಿಯನ್ನ ಇಲ್ಲಿಂದ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ, ನಾನು ಇದರ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದೇನೆ. ಮಾಡಿದ ನಂತರ ಇಲ್ಲಿ ನೋಡಬಹುದು 2002ರ ಮತದಾರ ಪಟ್ಟಿ ವೀಕ್ಷಿಸಿ ಅಥವಾ ಡೌನ್ಲೋಡ್ ಮಾಡಿ ಅಂತ ಬರುತ್ತೆ. ಓಕೆನಾ, 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನು ಹುಡುಕಿ ಅಂತ ನಾವು ಲಿಂಕ್ ಗಳನ್ನ ನೋಡ್ತೀವಿ. ಹೌದಾ, ಅವಾಗ ನಾವೇನ್ ಮಾಡ್ಬೇಕಾಗಿದೆ, ಮೇಲ್ಗಡೆ ಲಿಂಕ್ ಇರುವಂತದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಮ ಊರಿನ, ನಮ್ಮ ವಾರ್ಡಿನ ಅಥವಾ ನೀವು ಯಾವ ಊರಿನ ಒಂದು ಡೀಟೇಲ್ಸ್ ಅನ್ನ ನೋಡ್ಬೇಕಾಗಿದೆಯೋ ಆ ಒಂದು ಊರಿನ
2002ರ ಒಂದು ಮತದಾರ ಒಂದು ಪಟ್ಟಿಯನ್ನು ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಇಲ್ಲೇನಿಲ್ಲ, ನಿಮ್ಮ ಡಿಸ್ಟಿಕ್ ಅನ್ನ ಆಯ್ಕೆ ಮಾಡ್ಕೋಬೇಕು ಸಂಪೂರ್ಣವಾಗಿ. ಸಪೋಸ್ ನಾನು ಯಾವ್ದಾದ್ರು ಒಂದು ಡಿಸ್ಟಿಕ್ ಅನ್ನ ಆಯ್ಕೆ ಮಾಡ್ಕೋತೀನಿ, ಓಕೆನಾ. ಇಲ್ಲಿಂದ ಎಸಿ ನಂಬರ್ ಅಂತ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ತಾಲೂಕನ್ನ ಸೆಲೆಕ್ಷನ್ ಮಾಡ್ಕೋಬೇಕು, ಯಾವ ತಾಲೂಕಿಂದ ಇದ್ದೀರಾ ಅಂತೇಳಿ. ಇಲ್ಲಿ ಪಾರ್ಟ್ ಆಫ್ ನಂಬರ್ ಅಂದ್ರೆ ಭಾಗ ನಂಬರ್ ಕೂಡ ಇಲ್ಲಿಂದ ಸಂಪೂರ್ಣವಾಗಿ ಬಂದಿರುತ್ತೆ. ನಾನು ಇದರಲ್ಲಿ 12ನ ಸೆಲೆಕ್ಷನ್ ಮಾಡ್ಕೊಂಡು ವ್ಯೂ ಡೌನ್ಲೋಡ್ PDF ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮ್ಮ ಒಂದು ಭಾಗ ನಂಬರ್ ಗೊತ್ತಿರಬೇಕಾಗುತ್ತೆ. ಗೊತ್ತಿತ್ತು ಅಂದ್ರೆ ಡೈರೆಕ್ಟ್ ನಿಮ್ಮ ಒಂದು ಮತದಾರ ಪಟ್ಟಿಯಲ್ಲಿ ಅಥವಾ ಯಾರಿಗಾದ್ರೂ ಹಿರಿಯರಿಗೆ ಕೇಳಿದ್ರೆ ಸಂಪೂರ್ಣವಾಗಿ ಹೇಳ್ಕೊಡ್ತಾರೆ, ಓಕೆನಾ. ಅದನ್ನ ನೀವು ಡೌನ್ಲೋಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾಗನೆ ಸಂಪೂರ್ಣವಾಗಿ ಆ ಒಂದು 12 ನಂಬರ್ ಏನು ಯಾವ ಒಂದು ಭಾಗದ ಇರುತ್ತೆ ಆ ಒಂದು ಊರಿನ ಒಂದು ಡೀಟೇಲ್ಸ್ ಸಂಪೂರ್ಣವಾಗಿ ನಾವು ಓಪನ್ ಮಾಡ್ಕೋಬಹುದು ಅಥವಾ ಡೌನ್ಲೋಡ್ ಕೂಡ ಮಾಡ್ಕೋಬಹುದು, ಓಕೆನಾ. ಇಲ್ಲಿಂದ ವೆಲ್ ಡೌನ್ಲೋಡ್ ಅಪ್ಲೋಡ್ ಶೂನ್ ಅಂತ ಬರ್ತಾ ಇದೆ ಸಂಪೂರ್ಣವಾಗಿ. ಓಕೆ, ಅಪ್ಲೋಡ್ ಆಗುತ್ತೆ. ಸಪೋಸ್ ಇದು ಬರ್ಲಿಲ್ಲ ಅಂದ್ರೆ, ಬರ್ತಾ ಇಲ್ಲ ಅಂದ್ರೆ ಇನ್ನೊಂದು ನಾವೇನ್ ಮಾಡ್ಬೇಕು, ಸಪೋಸ್ ಸರ್ವರ್ ಸ್ವಲ್ಪ ಬಿಸಿ ಇತ್ತು ಅಂದ್ರೆ ಆ ರೀತಿಯಾಗಿ ಬರ್ತಾ ಇರತ್ತೆ. ನಾನೇನ್ ಮಾಡ್ತೀನಪ್ಪ ಅಂದ್ರೆ ಕೆಳಗಡೆದು 48ನೇ ಆಪ್ಷನ್ಸ್ ತಗೋತೀನಿ. ಇಲ್ಲಿಂದ ವ್ಯೂ ಅಂಡ್ ಡೌನ್ಲೋಡ್, ಅದು ನಮ್ಮ ಸ್ವಲ್ಪ ಹತ್ತಿರದಲ್ಲಿರುವಂತಹ ಊರಿನ ಒಂದು ಡೀಟೇಲ್ಸ್ ಅನ್ನ ಓಪನ್ ಮಾಡ್ಕೋತಾ ಅದನ್ನ ಇಲ್ಲಿ ಸಂಪೂರ್ಣವಾಗಿ PDF ಡೌನ್ಲೋಡ್ ಆಗುತ್ತೆ. ಎಲ್ಲ ಊರಿನ ಒಂದು ಮತದಾರ ಪಟ್ಟಿ ಡೌನ್ಲೋಡ್ ಆಗತ್ತೆ, ವೇಟ್ ಮಾಡ್ಬೇಕಷ್ಟೇ, ಓಕೆನಾ. ಈ ರೀತಿಯಾಗಿ ನೋಡಬಹುದು ಸಂಪೂರ್ಣವಾಗಿ ನಮಗೆ ಈ ಒಂದು ಪೇಜ್ 2002ರ ಒಂದು ಮತದಾರ ಪಟ್ಟಿಯ ಒಂದು ಚೆಕ್ ಲಿಸ್ಟ್ ಕೂಡ ಸಂಪೂರ್ಣವಾಗಿ ಬಂದಿರತ್ತೆ, ಓಕೆನಾ. ಬಂದ ನಂತರ ನಾವೇನ್ ಮಾಡ್ಬೇಕಾಗತ್ತೆ, ಇದರ ಸ್ವಲ್ಪ ನೀವು ಕೆಳಗಡೆ ತಗೊಂಡು ಹೋದ್ರೆ ಸಂಪೂರ್ಣವಾಗಿರುವಂತ ಎಲ್ಲರ ಒಂದು ಮತದಾರ ಒಂದು ಪಟ್ಟಿಯಲ್ಲಿ ಹೆಸರನ್ನು ನೀವು ಸಂಪೂರ್ಣವಾಗಿ ನೋಡಬಹುದು, ಓಕೆನಾ. ನಾನು ಈ ಒಂದು ಪೇಜ್ ಸ್ವಲ್ಪ ಕೆಳಗಡೆ ತಗೋತೀನಿ ಇಲ್ಲಿಂದ. ಓಕೆ, ಕೆಳಗಡೆ ನೋಡ್ತಿದ್ದಾರೆ ಸಂಪೂರ್ಣವಾಗಿ ನಾವು ನೋಡಬಹುದು ಅವರ ಒಂದು ಕ್ರಮ ಸಂಖ್ಯೆ ಕೊಟ್ಟಿರ್ತಾರೆ, ಮನೆ ಅಥವಾ ಪ್ಲಾಟ್ ಸಂಖ್ಯೆ ಕೊಟ್ಟಿರ್ತಾರೆ, ಮತದಾರ ಹೆಸರು ಕೂಡ ಸಂಪೂರ್ಣವಾಗಿ ಕೊಟ್ಟಿರ್ತಾರೆ, ಅವರ ಸಂಬಂಧಿ ಅಥವಾ ಸಂಬಂಧಿ ಹೆಸರಾಗಿರತ್ತೆ, ಗಂಡು ಹೆಣ್ಣು ಬಂದಿರತ್ತೆ, ವಯಸ್ಸು ಬಂದಿರತ್ತೆ, ಅಲ್ಲಿ ಅವರ ಒಂದು ಇಪಿಕ್ ನಂಬರ್ ಕೂಡ ಇಲ್ಲಿ ಸಂಪೂರ್ಣವಾಗಿ ಮತದಾರ ಗುರುತಿನ ಚೀಟಿ ಕೂಡ ಇಲ್ಲಿ ನೋಡ್ಲಿಕ್ಕೆ ಸಂಪೂರ್ಣವಾಗಿ ಕಾಣಿಸ್ತಾ ಇರತ್ತೆ. ಈ ರೀತಿಯಾಗಿ ನಿಮ್ಮ ಊರಿನ ಅಥವಾ ನಿಮ್ಮ ಗ್ರಾಮದ ಯಾವ ಒಂದು ಊರಿನ ಡೀಟೇಲ್ಸ್ ಅನ್ನು ನೀವು ಚೆಕ್ ಮಾಡಬೇಕಾಗಿದೆ, ಡೌನ್ಲೋಡ್ ಮಾಡಬೇಕಾಗಿದೆ. ಅತ್ಯಂತ ಸರಳವಾಗಿ ನೀವೇನ್ ಮಾಡಬಹುದು, 2002ರ ಒಂದು ಮತದಾರ ಪಟ್ಟಿಯಲ್ಲಿ ಅವರ ಹೆಸರನ್ನ ನೀವು ಸಂಪೂರ್ಣವಾಗಿ ನೋಡ್ಕೋಬಹುದು. ಇಷ್ಟೊಂದು ಈಸಿಯಾಗಿ, ಯಾಕಂದ್ರೆ ಸರ್ಕಾರ ಎಲ್ಲವನ್ನು ಕೂಡ ಸಪೋಸ್ ಈಗ 2026-25ರ ಒಂದು ಚೆಕ್ ಲಿಸ್ಟ್ ಕೂಡ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದಾನು ಕೂಡ ನೀವೇನ್ ಮಾಡಬಹುದು, 2025-26ನೇ ಸಾಲಿನ ಒಂದು PDF ಅಂದ್ರೆ ಅದು ವೋಟರ್ ಕಾರ್ಡಿನ ಒಂದು ಪ್ರತಿ ಕೂಡ ನೀವು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ದಯವಿಟ್ಟು ಈ ರೀತಿಯಾಗಿ ನೀವೇನ್ ಮಾಡಬಹುದಪ್ಪ ಅಂದ್ರೆ 2002ರ ಒಂದು ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರನ್ನ ಒಂದು ಪರಿಶೀಲನೆ ಮಾಡ್ಕೋಬಹುದು, ಹುಡುಕಬಹುದು, ಅಥವಾ ಅದನ್ನು ಕೂಡ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತಹ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಜೊತೆಗೆ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.